ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ನಿನ್ನೆ ಫ್ರೀ ಕ್ಲಾಸಸ್ ನಡೆದಿದೆ. ಸಾಕಷ್ಟು ಜನ ಅಟೆಂಡ್ ಆಗಿದ್ದಾರೆ, ಜಾಯಿನ್ ಆಗಿದ್ದಾರೆ. ಹೇಗಿರುತ್ತೆ ಕ್ಲಾಸಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಹಾಗೆ ಕ್ಲಾಸಸ್ಗೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಆದರೆ ಯಾರೆಲ್ಲ ನಿನ್ನೆಯ ಫ್ರೀ ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಯಾವುದೇ ಡೌಟ್ ಇಲ್ಲದೆ ನೀವು ಡಿಸೆಂಬರ್ 1ನೇ ತಾರೀಕಿಗೆ ಕ್ಲಾಸಸ್ಸಿಗೆ ಜಾಯಿನ್ ಆಗ್ಬೋದು. 15 ದಿನದ ಕ್ಲಾಸಸ್ ಇರುತ್ತೆ. 6,999 ರೂಪಾಯಿಗೆ ಜ್ಯೋತಿಷ್ಯವನ್ನು ನೀವು ಕಲಿಬೋದು. ಯಾವಾಗ ಅನ್ನೋ ಪ್ರಶ್ನೆ ಇರುತ್ತಲ್ಲ, ನಿಮ್ಮೆಲ್ಲ ಪ್ರಶ್ನೆಗೆ ನೀವೇ ಸ್ವತಃ ಉತ್ತರವನ್ನು ಕಂಡುಕೊಳ್ಬೋದು. ನಿಮ್ಮ ಕುಟುಂಬ ಸಮೇತದಲ್ಲಿ ಮನೇಲಿ ಕೂತು ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಸ್ವತಃ ಗುರುಜಿಯವರೇ ನಿಮಗೆ ಕ್ಲಾಸಸ್ನ ತಗೊಳ್ತಾರೆ. ಏನೆಲ್ಲ ನಿಮ್ಮ ಪ್ರಶ್ನೆ ಇರುತ್ತೆ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ತುಂಬಾ ಸುಲಭ ವಿಧಾನದಲ್ಲಿ ಕಲ್ತ್ಕೋಬಹುದು. ನಮಗಾಗಲ್ಲ, ಓದಿಲ್ಲ ಅಂತೆಲ್ಲ ಕೆಲವರು ಅನ್ಕೊಳ್ತಾ ಇರ್ತೀರಾ. ಆ ರೀತಿ ಎಲ್ಲ ಏನಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಇದನ್ನ ಜ್ಯೋತಿಷ್ಯವನ್ನ ಕಲಿಬಹುದು. 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಗುರುಜಿ, ಇವತ್ತಿನ ವಿಚಾರವನ್ನು ಮಾತಾಡೋದಾದ್ರೆ, ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ನಮ್ಮ ಮಗಳು ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಕೆಲವ್ರು ಏನಂತಾರೆ, ಜಾಬ್ ಚೇಂಜ್ ಮಾಡಬೇಕು ಅನ್ಕೊಂಡವರು ಇದೇನು ನೋಡಲ್ಲ. ಅವ್ರಿಗೆ ಓಕೆ, ಇದು ವರ್ಕ್ ಇಷ್ಟ ಆಗಿಲ್ವಾ, ಬೇರೆ ಕಡೆ ಹೋಗ್ತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಆದಾಗ ಅನ್ಕೋತಾರೆ, ಅಯ್ಯೋ ನಾನು ಮಾಡಬಾರ್ದಿತ್ತು ಜಾಬ್ ಚೇಂಜು, ಅದೇ ಬೆಟರ್ ಇತ್ತು ಅಂತ ಹೇಳಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯೋಚನೆ ಮಾಡಿ ಅದು ಡಿಸಿಷನ್ ತಗೋಬೇಕು ಅಂತ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಗೊತ್ತಾಗುತ್ತಾ ಅಂತ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಬದಲಾವಣೆ ಅನ್ನೋ ಒಂದು ವಿಚಾರ ಬರುತ್ತೆ. ಇರ್ತಕ್ಕಂಥ ಸ್ಥಳದಲ್ಲಿ ನನಗಿನ್ನೂ ಬೇರೆ ಕಡೆ. ಮನುಷ್ಯ ಸುಖವನ್ನು ಬಯಸ್ತಾ ಇರ್ತಾನೆ. ಯಾವಾಗಲೂ ಸುಖವನ್ನು ಬಯಸಿದಾಗ ಕಷ್ಟದಿಂದ ದೂರ ಆಗಬೇಕು ಅನ್ನೋ ಒಂದು ಮಾನಸಿಕವಾಗಿರ್ತಕ್ಕಂಥ ಚಿಂತನೆ. ಕಷ್ಟ ಅಂತಕ್ಕಂಥ ಒಂದು ಮನೆ, ಕೆಲಸ ಮತ್ತು ಕಷ್ಟ ಎರಡೂ 6ನೇ ಮನೆ. ಯಾವಾಗ ಕೆಲಸ ಮತ್ತು ಕಷ್ಟ ಅತಿರೇಕಕ್ಕೆ ಹೋಗುತ್ತೋ ಅವ್ನಿಗೆ ಯಾವಾಗಲೂ ಸ್ವಲ್ಪ ಆರಾಮಾಗಿರೋಕ್ಕೆ ಬೇರೆ ಕಡೆ ಆರಾಮಾಗಿರಬೇಕು ಅನ್ನೋ ಒಂದು ಹಂಬಲ ಬಂದಾಗ 6ನೇ ಮನೆಗೆ ವ್ಯಯಭಾವ 5 ಬಂದಾಗ ಬದಲಾವಣೆಯ ಆಲೋಚನೆ, ಬದಲಾವಣೆಯ ಚಿಂತೆ ಮತ್ತು ಬದಲಾವಣೆಗೆ ಅವಕಾಶಗಳು ಅಂತ ಕರಿತೀವಿ, ಬರುತ್ತೆ. ಸೊ ಈ 5ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಮನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ 9ನೇ ಮನೆ. 10ನೇ ಮನೆಗೆ ಹಿಂದಿನ ಮನೆ 9. 10 ಅಂದರೆ ಅಧಿಕಾರ ಪ್ರಾಪ್ತಿ. 10 ಅಂದರೆ ಎಲ್ಲ ಕೆಲಸ ಕಾರ್ಯದಲ್ಲಿ ಒಂದು ಬ್ಯುಸಿಯಾಗಿರ್ತಕ್ಕಂಥದ್ದು, ಸ್ವಲ್ಪ ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ರೆಸ್ಟ್ಲೆಸ್ ವರ್ಕ್ ಅಂದರೆ 10ನೇ ಮನೆ. 6 ಪ್ರೆಷರು, 10 ರೆಸ್ಟ್ಲೆಸ್ಸು. 6 ಮತ್ತು 10ಕ್ಕೆ ಹಿಂದಿನ ಮನೆ 5 ಮತ್ತು 9. ಯಾವಾಗ 5 ಮತ್ತು 9 ಬರುತ್ತೆ, ಪ್ರೆಷರ್ಗೆ ಇಂದ ದೂರ ಆಗೋಣ. ಯಪ್ಪ ಇಷ್ಟು ಒತ್ತಡ, ಅಯ್ಯೋ ಇರೋಕ್ಕಾಗಲ್ಲ, ನಮಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಬೇಕು, ಯಾವ್ದಾದ್ರು ಸಿಕ್ಕರೆ ಸಾಕು, ಅಥವಾ ನಾನೇ ಸ್ವಂತವಾಗಿ ಏನಾದ್ರು ಮಾಡಿಬಿಡ್ತೀನಿ, ಸ್ವಂತವಾಗಿ ಬೇರೆ ಏನಾರು ಯಾವಾಗ ಚೇಂಜ್ ಆಫ್ ಜಾಬ್ ಇದೆಯಾ, ಬೇರೆ ಕಡೆ ಅಬ್ರಾಡ್ಗೆ ಹೋಗ್ತೀನಿ, ಇದಾಗ್ತೀನಿ ಅಂತೆಲ್ಲ ಬರ್ತಕ್ಕಂಥದ್ದು 6ನೇ ಮನೆಯ ಪ್ರೆಷರ್. 5 ಬಂದಾಗ ಬದಲಾವಣೆ ಆಗಿಬಿಡುತ್ತದೆ. ಆ ಕಂಡೀಷನ್ನ ತೆಗೆದು ಬೇರೆ ಕಡೆ ತೆಗೆದು ಹಾಕುತ್ತೆ. ಹಾಗೆ 9ನೇ ಮನೆ ಯಾಕೆ ಅಂತಂದರೆ, 10ನೇ ಮನೆ ಅಂದರೆ ಒಂದು ಜಾಗದಲ್ಲಿ ಒಂದು ಸ್ಥಾನ ಅಂತ ಇರುತ್ತೆ. ನಾವು ಈ ಕೆಲಸದಲ್ಲಿ, ಈ ಕಂಪ್ನಿಲಿ ನಮಗಿಂತ ಒಂದು ಡೆಸಿಗ್ನೇಷನ್ ಅಂತ ಕೊಟ್ಟಿರ್ತಾರೆ. ಅದು ಕಿತ್ತೋಗೋದು ಅಂತಂದರೆ ಹಿಂದಿನ ಮನೆ 9. ಆ ಜಾಗದಲ್ಲಿ ಆ ಹೆಸರು ಕಳ್ಕೊಂಡು ಇನ್ನೊಂದು ಕಡೆ ಹೋದರು ಅಂತ. ಸೊ 5 ಮತ್ತು 9 ಬಂದಾಗ ಇರ್ತಕ್ಕಂಥ ಕೆಲಸ, ಇರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ವಿಚಾರ ಇಷ್ಟೂ ಕೂಡ ಒಂದು ರೀತಿ ಕ್ಯಾನ್ಸಲ್ ಆಗಿ ಇನ್ನೊಂದು ಹೊಸ ತನವಾಗಿ ಶುರು ಮಾಡ್ತಕ್ಕಂಥದ್ದೇ 5ನೇ ಮನೆ 9ನೇ ಮನೆ. ಓಕೆ, ಸೊ ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು 5ನೇ ಮನೆ ಮತ್ತು 9ನೇ ಮನೆ ಭಾಳ ಪ್ರಮುಖವಾಗಿ ಜಾತಕದಲ್ಲಿ ನೋಡಿ, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಯಾವಾಗ 5 ಮತ್ತು 9ನೇ ಮನೆಗಳು ನಡೆಯುತ್ತೋ ಆ ಟೈಮಲ್ಲಿ ಮಾತ್ರನೇ ಬದಲಾವಣೆ ಮಾಡೋಕ್ಕಾಗೋದು. ಆ ಟೈಮಲ್ಲೇ ಅವಕಾಶಗಳು ಸಿಗುತ್ತೆ. ಅದು ಬಿಟ್ಟರೆ ನೀವು ಏನೇ ಮಾಡಿದ್ರೂ ಕೂಡ, ಎಷ್ಟೇ ಕೆಲಸದಲ್ಲಿ ಒತ್ತಡ ಇರಲಿ, ಮಾನಸಿಕ ಹಿಂಸೆ ಇರ್ಬೋದು, ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಇರ್ಬೋದು,
ಅದು ಪರಿಸ್ಥಿತಿಗೆ ಅನುಭವಿಸ್ಲೇಬೇಕು ಅಂತ ಬರುತ್ತೆ. ಓಕೆ. ಯಾವಾಗ 5-9 ಬರುತ್ತೋ ಆವಾಗ ಆ ಪರಿಸ್ಥಿತಿಯಿಂದ ಬದಲಾಗುತ್ತೆ. ಹಾಗೆ ಮುಂದೆ ಆ ಜಾತಕದಲ್ಲಿ ಅದು ಹೇಗಿರುತ್ತೆ, ಅದು ಸ್ಟೆಬಿಲಿಟಿ ಇರುತ್ತೋ ಅಂತ ಮತ್ತೆ ಆ ಮನೆಗಳೇ ಶುರು ಆಗುತ್ತೆ. ಆದರೆ ಒಂದು ವಿಚಾರ, ಬದಲಾವಣೆ ಅನ್ನೋದು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಪ್ರೋಸೆಸ್. ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಯಾರು ಕೆಲಸ ಮಾಡಿರ್ತಾರೋ, ಎಸ್ಪೆಷಲಿ ಪ್ರೈವೇಟ್ ಕಂಪ್ನೀಲಿ ಹಲವಾರು ಕಂಪ್ನಿಗಳನ್ನ ಬದಲಾಯಿಸಿರ್ತಾರೋ, ಬದಲಾಯಿಸ್ತಕ್ಕಂಥ ಪೀರಿಯಡ್ ಮಾತ್ರನೇ ಅನುಕೂಲಕರವಾಗಿರುತ್ತೆ, ಬದಲಾಯಿಸ್ತಕ್ಕಂಥದ್ದು ಮಾತ್ರ ಖುಷಿಯಾಗಿರುತ್ತೆ ಆ ಟೈಮಲ್ಲಿ. ಅದು ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಸಮಸ್ಯೆ, ಇಲ್ಲೊಂಥರ ಸಮಸ್ಯೆ ಇದ್ದರೆ ಇನ್ನೊಂದು ಕಡೆ ಸಮಸ್ಯೆ ಇಲ್ಲದೆ ಜೀವನ ಇಲ್ಲ. ಯಾವ ಕೆಲಸಕ್ಕೂ ನಾವು ಎಲ್ಲಿ ನೆಮ್ಮದಿಯಾಗಿರ್ತೀವಿ, ಎಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದರೆ ಕೆಲಸನೇ 6ನೇ ಮನೆ. ಸೊ 6ನೇ ಮನೆ ಬಂತು ಅಂದರೆ ಕೆಲಸ ಅಲ್ಲಿ ನೆಮ್ಮದಿ ಇರೋಲ್ಲ. ನೆಮ್ಮದಿ ಇಲ್ಲ ಅಂತಂದರೆ ನಾವು ಸನ್ಯಾಸಿಗಳಾಗಬೇಕು, ಹಿಮಾಲಯದಲ್ಲಿ ಕೂತ್ಕೋಬೇಕು. ಆವಾಗ ನೆಮ್ಮದಿಯಾಗಿರ್ಬೇಕು, ಏನೂ ಮಾಡೋದು ಬೇಡ, ಸುಮ್ಮನೆ ಕೂತ್ಕೋಬೇಕು. ಮನೇಲಿ ಏನು ಚಿತ್ರಾನ್ನ ಮಾಡ್ತಾರೆ ತಿಂದ್ಕೊಂಡು ಸುಮ್ಮನೆ ಫ್ರೆಂಡ್ಸ್ ಓಡಾಡಿಕೊಂಡು 11-12 ಗಂಟೆಗೆ ಯಾರು ಸಿಗ್ತಾರೆ ಅಂತ ನೋಡಿಕೊಂಡು ಅದೇ ಆರಾಮಾಗಿರೋದು. ಯಾರಿಗೆ 11 ಗಂಟೆಲಿ ಯಾರು ಸಿಗ್ತಾರೆ, ಬೆಳಿಗ್ಗೆ 11 ಗಂಟೆಲಿ ಏನೂ ಕೆಲಸ ಇಲ್ವಲ್ಲಪ್ಪ, ಇನ್ನಾರು ಫೋನ್ ಎತ್ಕೊಂಡು ಯಾವನಾರು ಸಿಗ್ತಾನ ನೋಡೋಣ, ಅವನೇ ಸುಖಿ ಮನುಷ್ಯ. ಅಂದರೆ ಸೋಂಬೇರಿನ ಸುಖಿ ಮನುಷ್ಯ. 11 ಗಂಟೆಲಿ ಫೋನ್ ಮಾಡಿದ್ರೆ ಸ್ವಲ್ಪ ನಾನು ಆಫೀಸಲ್ಲಿದ್ದೀನಿ, ಇಲ್ಲಿ ಯಾವುದೋ ಒಂದು ವರ್ಕಲ್ಲಿದ್ದೀನಿ, ಕೆಲಸ ಇದೆ, ಟೆನ್ಷನ್ ಇದೆ, ಪ್ರೆಷರ್ ಇದೆ ಅಂದರೆ ಅವ್ನು ವರ್ಕಲ್ಲಿದ್ದಾನೆ. ಎಲ್ಲಿ ಏನು ಮಾಡೋದು ನೆಕ್ಸ್ಟು 11 ಗಂಟೆಗೆ? 11 ಗಂಟೆಗೆ ಯಾರ್ಯಾರು ಖಾಲಿ ಕೂತಿರ್ತಾರೋ ಅವನಂಥ ಸುಖಿ ಇನ್ನೊಬ್ಬ ಇಲ್ಲ. ಅವರವರ ಅನುಕೂಲ, ಅವರವರ ವಿಚಾರ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಫೆಬ್ರವರಿ 12, 2003. ಓಕೆ. ಹುಟ್ಟಿದ ಸಮಯ ಬೆಳಗ್ಗೆ ಇನ್ನೊಂದ್ಸರಿ ಹೇಳಿ. 8:25. ಓಕೆ. ಅಲ್ಲ, ಡೇಟ್ ಆಫ್ ಬರ್ತ್ ಇನ್ನೊಮ್ಮೆ ಹೇಳಿ. ಫೆಬ್ರವರಿ 12, 2003. ಫೆಬ್ರವರಿ 12, 2003 ಅಲ್ವಾ? ಹಾ ಮೇಡಮ್. ಓಕೆ. ಹುಟ್ಟಿದ ಸಮಯ ಬುಧವಾರ ಬೆಳಗ್ಗೆ 8:25. 8:25. ಓಕೆ. ಹುಟ್ಟಿದೂರು ಚನ್ನಗಿರಿ ತಾಲೂಕು, ಹರವನಹಳ್ಳಿ. ಚನ್ನಗಿರಿ. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್ ಜಾಬಿನ ಬಗ್ಗೆ ಕೇಳಬೇಕಾಗಿತ್ತು, ಗೌರ್ಮೆಂಟ್ ಕೆಲಸದ್ದು. 10ನೇ ಮನೆಯಲ್ಲಿ ಮಂಗಳ ಕೇತು, 11ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಸೂರ್ಯ ಬುಧ. ಜಾತಕದಲ್ಲಿ ಶುಕ್ರ 10ನೇ ಮನೆ ತೋರಿಸ್ತಾ ಇದೆ, ಮಂಗಳ 9ನೇ ಮನೆ ತೋರಿಸ್ತಾ ಇದೆ. ಈಗ ಗುರು 11-5 ತೋರಿಸ್ತಾ ಇದೆ. ಹಾಗೆ ಶನಿಲಿ 9-2-10 ಕಾಂಬಿನೇಷನ್ನು ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಗುರುದಶ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಈ ವರ್ಷದಲ್ಲಿ. ಮುಂದಿನ ಭುಕ್ತಿ ಶನಿ ಬಂದಾಗ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಬಟ್ ಸ್ವಲ್ಪ ಶನಿ ಬರ್ತಕ್ಕಂಥದ್ದು 2027 ಬರೋದ್ರಿಂದ ನಿಮಗೆ ಜಾಬ್ 27-28ರಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಬಲಯುತವಾಗಿರ್ತಕ್ಕಂಥ ಮಂಗಳ ಹವಳವನ್ನು ಧರಿಸಿ, ಯಾವುದು ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇರ್ತಕ್ಕಂಥ ಗ್ರಹ ಇಲ್ಲಿ ಸೂರ್ಯ 12ನೇ ಮೇಲೆ ಕೂತಿರೋದ್ರಿಂದ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮುಂಬೈಯಿಂದ ಮಾತಾಡ್ತಿರೋದು. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 30-4-2010. 30-4-2010. ಹುಟ್ಟಿದ ಸಮಯ 10:57 AM. 10:57 ಬೆಳಗ್ಗೆ. ಓಕೆ ಮೇಡಮ್. ಹುಟ್ಟಿದೂರು ಊರು ಕಲ್ಯಾಣ, ಎಲ್ಲಿ? ತಾನೆ. ಓಕೆ. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಮಗಳು ಈಗ 10th ಓದ್ತಿದ್ದಾಳೆ. ಮುಂದೆ ಯಾವ ಕೋರ್ಸ್ ಮಾಡ್ಬೋದು ಅದ್ರ ಬಗ್ಗೆ ಕೇಳಬೇಕಿತ್ತು. ಸದ್ಯಕ್ಕೆ ಬುಧ ದಶ ನಡೀತಾ ಇದೆ. ಬುಧನ ಕಾಂಬಿನೇಷನ್ಲಿ 10ನೇ ಮನೆ, 1ನೇ ಮನೆ, 4ನೇ ಮನೆ, 5, 12, 11, 5, 5. ಸೊ ಇಲ್ಲಿ ಬುಧ 2040ವರೆಗೂ ಇರುತ್ತೆ. ಕರ್ಮಫಲ ಆಗಿರ್ತಕ್ಕಂಥ ಕರ್ಮಸ್ಥಾನದಲ್ಲಿ ಶುಕ್ರನ ಆಧಿಪತ್ಯ ಬಂದಿರತಕ್ಕಂಥದ್ದು. ಶುಕ್ರ 5ನೇ ಮನೆ ತೋರಿಸೋದ್ರಿಂದ 5 ಮತ್ತು 2 ಮತ್ತು 6 ಕಾಂಬಿನೇಷನ್ನು ಆರ್ಕಿಟೆಕ್ಟ್ ಅಥವಾ ಫ್ಯಾಷನ್ ಡಿಸೈನಿಂಗು ಅಥವಾ ಕ್ರಿಯೇಟಿವ್ ಫೀಲ್ಡು. ಲಾಸ್ಟಲ್ಲಿ 3ನೇದು ಕಂಪ್ಯೂಟರ್ ಸೈನ್ಸ್. ಈ 3 ಲೈನು ಉತ್ತಮವಾಗಿದೆ. ಮೆಡಿಕಲ್ ಫೀಲ್ಡು ಸ್ವಲ್ಪ ಕಮ್ಮಿ ಇದೆ. ಓಕೆ. ಹಾಂ, CA ಕಾಂಬಿನೇಷನ್ಗೆ 10-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಲ್ಲ. 10-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದ್ದರೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ.
ಇಲ್ಲಿ 10-11 ಕಾಂಬಿನೇಷನ್ ಕೆಳಗಡೆ 5-12 ಕಾಂಬಿನೇಷನ್ನು ಅಂಡರ್ಗ್ರೌಂಡಲ್ಲಿ ಇದ್ದಾಗ ಯೂಶಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ. 10ನೇ ಮನೆ MBA ಮಾಡ್ಬೋದು ಹೋಗಲಿ ಫಿನಾನ್ಸಲ್ಲಿ. ನೀವು ಅದೇ ಮಾಡಬೇಕು ಅಂದರೆ MBA ಫಿನಾನ್ಸು 10ಗೆ ಹೆಲ್ಪ್ ಆಗುತ್ತೆ, ಅದು ಲಾಸ್ಟ್ ಲೆವೆಲಲ್ಲಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹೇಳಿ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪರಿಹಾರದಿಂದ ಮೇಡಮ್ ಅವರ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಅಥವಾ ಪ್ರಶ್ನೆಶಾಸ್ತ್ರದಲ್ಲಿ ಕೇಳ್ಬೋದಾ? ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ, ಸಂಖ್ಯಾಶಾಸ್ತ್ರಕ್ಕೆ ಹೋಗಿದೆ, ಇದು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತಾ ಇದ್ವಿ. ಸರಿ, ಓಕೆ ಮೇಡಮ್. 1ರಿಂದ 249 ಸಂಖ್ಯೆ ಹೇಳಿ. 13 ಮೇಡಮ್ ಅವರ. ಸರಿ, ಏನು ಪ್ರಶ್ನೆ? ಏನು ಪ್ರಶ್ನೆ ಇದೆ ಕೇಳಿ. ಮನೆ ಕಟ್ಟೋದ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. 8, 7, 8, 3, 7, 3 ಕಾಂಬಿನೇಷನ್. ಈಗ ಶುಕ್ರ ದಶದಲ್ಲಿ ಪ್ರಶ್ನೆ. ಶುಕ್ರದಲ್ಲಿ 2028ವರೆಗೂ ಗುರುವಿನಲ್ಲಿ 2026 ಫೆಬ್ರವರಿವರೆಗೆ ಶನಿ ಕಾಂಬಿನೇಷನ್ ನೋಡೋಣ. 3, 9, 2. ಶುಕ್ರನಲ್ಲಿ 4 ಬಂದಿಲ್ಲ. ಸ್ವಲ್ಪ 3ನೇ ಮನೆ ಬಂದಾಗ ನೀವು ತೊಗೊಳ್ತಕ್ಕಂಥ ಜಾಗ ಅಥವಾ ಡಿಸೈಡ್ ಮಾಡ್ತಕ್ಕಂಥ ಒಂದು ಕ್ಷೇತ್ರ ನಿಮಗೆ ಅನುಕೂಲ ಬರೋದಿಲ್ಲ ಅಂತ ಬರ್ತಾ ಇದೆ. ಆ ಕಾರಣದಿಂದ ಮನೆ ಕಟ್ಟುವಂಥ ವಿಚಾರ ಸ್ವಲ್ಪ ಹಿಂದೇಟಾಗ್ತಾ ಇರುತ್ತೆ. ಹೇಳಿದ್ದು ಕೇಳಿಸ್ತಾ? ಕೇಳಿಸಿಲ್ಲ. ಹಲೋ, ಅರೆ ಕಟ್ಟಾಗಿದೆಯಾ? ಲೈನ್ ಕಟ್ಟಾಗಿದೆ. ಸ್ವಲ್ಪ ನಾನು ಗುರುಗೆ ಅರಿಶಿಣವನ್ನು ದೇವಸ್ಥಾನಕ್ಕಾದರೂ ಆಗಲಿ ಅಥವಾ ಬಡವರಿಗಾದರೂ ಆಗಲಿ ದಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಿದೀವಿ, ಚಂದನ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. 17/1/2012. 17/1/2012. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 11:30. ಓಕೆ ಮೇಡಮ್. ಹುಟ್ಟಿದೂರು? ಹುಟ್ಟಿದೂರು ಬೆಂಗಳೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ಅದೇ ನಮಸ್ಕಾರ ಸ್ವಾಮಿ, ಅವ್ರದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ವಿದ್ಯಾಭ್ಯಾಸದ ಬಗ್ಗೆ ಒಂದು ನಿಮಿಷ. ಬೆಂಗಳೂರಲ್ಲಿ ಹುಟ್ಟಿರೋದಾ? ಹ್ಞೂ, ಬೆಂಗಳೂರಲ್ಲಿ ಹುಟ್ಟಿರೋದು. ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 8, 9? 8. ಸದ್ಯಕ್ಕೆ 2036ವರೆಗೂ ಗುರುದಶ ನಡೀತಾ ಇದೆ. ಗುರು 2 ಮತ್ತು 8. ಗುರು ಇರ್ತಕ್ಕಂಥ ಸಬ್ಲಾಡ್ ಸ್ವಲ್ಪ ಅವ್ರಿಗೆ ಹಿನ್ನಡೆ ನಡೆಸ್ತಕ್ಕಂಥದ್ದು ರಾಹುವಿಂದ. ಸ್ವಲ್ಪ ಆಸಕ್ತಿ ಭಾಳ ಕಮ್ಮಿ ಆಗುತ್ತೆ, ಫ್ರೆಂಡ್ಸ್ನ ಜೊತೆ ಓಡಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ರಾಹುಗೆ ಒಂದು ಮೂಲಂಗಿಯನ್ನು ನಿವಾಳಿಸಿ ದಾನ ಮಾಡಿ ಶನಿವಾರ. ಹಾಗೆ ಅವನಿಗೆ ಶನಿವಾರ ಈ ದುರ್ಗಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಪೂಜೆ ಮಾಡಿಸ್ತಾ ಬರ್ತಾಯಿರಿ. ಆ 8ನೇ ಮನೆ ಕಮ್ಮಿ ಆಗಬೇಕು. ಗುರು ಇರ್ತಕ್ಕಂಥ ಸಬ್ಲಾಡ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಗುರುದಶದಲ್ಲಿ ಯಾವುದು ನೆಗೆಟಿವ್ ಇದೆ ಎಜುಕೇಷನ್ ಅಂತಂದಾಗ ನಾವು ಇಲ್ಲಿ ಸರ್ಕಲ್ ಹಾಕ್ತೀವಿ. ಎಜುಕೇಷನ್ ನೋಡಿದಾಗ 8 ಅಂತ ಬಂದಾಗ ಅಲ್ಲಿ ಸಮಸ್ಯೆ ಬಂದೇ ಬರುತ್ತೆ. ಇದನ್ನು ನಾವು ಇಂಟೆನ್ಸಿಟಿನ ಕಮ್ಮಿ ಮಾಡಬೇಕಷ್ಟೆ. ಸೊ ರಾಹುಗೆ ದಾನ ಮಾಡ್ತಾ ಬನ್ನಿ. ಇದನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ ಎಜುಕೇಷನ್ಗೆ. ಕೇತುವಿನ ವಿಚಾರದಲ್ಲಿ 2ನೇ ಮನೆಗೆ ಬಂದಿರತಕ್ಕಂಥದ್ದು 9 ಮುಖದ ರುದ್ರಾಕ್ಷಿ ಹಾಕಿ ಅವನಿಗೆ ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರಗಳು ಮುಂದೆ ಬರದಂಗೆ ನೋಡ್ಕೊಳ್ಳುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ,
ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡಾವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈವರೆಗೆ ಗುರೂಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ದಿನೇಶ್ ಗುರೂಜಿಗಳ ಬಗ್ಗೆ ಮುಂಚೆನೂ ಕೇಳಿದ್ದೆ. ಸುಮಾರು ಜನ ಅವರ ಶಿಷ್ಯಂದರು ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಿಕೊಂಡು ಗ್ರಹಗಳ ಗತಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಅದಾದಮೇಲೆ ನಂಗೆ ನಕ್ಷತ್ರ ನಾಡಿ ಬಗ್ಗೆ ಗೊತ್ತಾಯಿತು. ನಕ್ಷತ್ರ ನಾಡಿ ಬಂದು ಒಂದು ನಾಡಿ ಮಿಡಿತ, ಭೌತಿಕ ವಿಷಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅಂತಂದರೆ ಇದು ನಕ್ಷತ್ರ ನಾಡಿ ಅನ್ನೋದು ನಾಡಿ ಮಿಡಿತ ಅಂತಲೇ ಹೇಳಬೇಕು. ಆಮೇಲೆ ದಿನೇಶ್ ಗುರೂಜಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ, ನೀವೆಲ್ಲ ನೋಡಿರ್ತೀರ. ನಾವು ಅವ್ರನ್ನ ಪಾಲಿಸ್ಕೊಂಡು ಇಲ್ಲಿವರೆಗೂ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡು ನಾವು ಅವ್ರ ಕ್ಲಾಸನ್ನು ಅಟೆಂಡ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. 108ನೇ ಬ್ಯಾಚ್ನವ್ರು ನಾನು. ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಬೇರೆ ಜ್ಯೋತಿಷ್ಯರು ಅಸ್ಟ್ರಾಲಾಜಿಕಲ್ ಮತ್ತು ಅಸ್ಟ್ರಾನಮಿ ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾರೆ. ಮಿಕ್ಸ್ ಮಾಡಿ ಯಾರೂ ಹೇಳೋದಿಲ್ಲ. ನಮ್ಮ ದಿನೇಶ್ ಗುರೂಜಿಗಳು ಅದನ್ನು ಮಿಕ್ಸ್ ಮಾಡಿ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಭೌತಿಕ ವಿಚಾರವನ್ನು ಹೆಂಗೆ ನಮ್ಮ ಲೈಫಲ್ಲಿ ಹೆಂಗೆ ನಾವು ನಮ್ಮನ್ನು ರೂಪಿಸ್ಕೊಳ್ಬೋದು ಅಂತಂದ್ಬಿಟ್ಟು ನಕ್ಷತ್ರ ನಾಡಿಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಬರೀ ಜ್ಯೋತಿಷ್ಯ ಅನ್ನೋದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲು ನಡೆಯುವ ಒಂದು ಎಲ್ಲ ಒಂದು ಆಚರಣೆಗಳನ್ನ, ಆಮೇಲೆ ಫೆಸ್ಟಿವಲ್ಗಳನ್ನ ನೀಟಾಗಿ ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಸಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಈ ರೀತಿ ಯೂತ್ಸ್ ಕೂಡ ಜಾಯ್ನ್ ಆಗಿ ಕ್ಲಾಸಸ್ ಕಲ್ತು ಅದು ಹೇಳೋದು ಖುಷಿ ಆಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಕಲಿಯೋದು, ಎಷ್ಟು ನಮಗೆ ಯೂಸ್ ಆಗುತ್ತೆ ಅನ್ನೋದು. ಸತ್ಯ ಗುರೂಜಿ ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಶರ್ಮಿಳಾ ಅಂತ. ನಾನು ಡೆಲ್ಲಿಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಸರ್ದು ಸ್ಟೂಡೆಂಟ್. ಹೌದಾ, ಓಕೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 2 ಏಪ್ರಿಲ್ ಓಕೆ 93. ಹಾಂ, ಹುಟ್ಟಿದ ಸಮಯ 12:35 ಮಧ್ಯಾಹ್ನ. ಓಕೆ, ಹುಟ್ಟಿದೂರು ಗೋರಖ್ಪುರ್, ಉತ್ತರ ಪ್ರದೇಶ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಅವ್ರ ಕೆಲ್ಸದ ಬಗ್ಗೆ. ಹಾಂ, ಉತ್ತರಾಖಂಡ್ ಬರುತ್ತಾ? ಉತ್ತರ ಪ್ರದೇಶ ಗುರುಜಿ. ಉತ್ತರ ಪ್ರದೇಶ್, ಓಕೆ. ಯುಪಿ. ಹಾಂ ಗುರುಜಿ.
ಸೊ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಕರ್ಕಾಟಕ ಲಗ್ನ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಈಗ 2038ವರೆಗೂ ಶುಕ್ರದಶ ನಡೀತಾ ಇದೆ. 2028ವರೆಗೂ ರಾಹು ಭುಕ್ತಿ. ಪ್ರಶ್ನೆ ಏನಿದೆ? ಗುರುಜಿ ಅವರು ಕೋಸ್ಟ್ ಗಾರ್ಡ್ ಅಲ್ಲಿ ಇದ್ದಾರೆ. ಸರ್ವಿಸ್ 10 years ಆಗಿದೆ. ತುಂಬಾ ಹೆಕ್ಟಿಕ್ ಅಂಡ್ ಫ್ರಸ್ಟ್ರೇಟಿಂಗ್. ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೇರೆ ಇದಾಗಿದೆ. ಸೊ ಬಿಟ್ಟು ಬೇರೆ MBA ಮಾಡಿ ಹೋಗ್ಬೇಕು ಅಂತಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಒಪಿನಿಯನ್ ಕೇಳೋಣ ಅಂತ ನಾನು ನೋಡಿದ್ದೀನಿ. 5-8 ಸ್ವಲ್ಪ ಅವ್ರು ಜಾಸ್ತಿ ಇದೆ ಗುರುಜಿ. 5-9 ಇದ್ದಾಗ ಚೇಂಜ್ ಬಂದೇ ಬರುತ್ತೆ. ಇವಾಗ ತಾನೇ ಹೇಳಿದೆ ಇವಾಗ ಪ್ರೋಗ್ರಾಮಲ್ಲಿ. ಇವತ್ತು 10ನೇ ಮನೆ ಮತ್ತು 6ನೇ ಮನೆಗೆ ಹಿಂದಿನ ಮನೆ 5 ಮತ್ತು 9. ರಾಹುನಲ್ಲಿ 5-9 ಬಂದಾಗ ಅವ್ರು ಇರೋ ಕಂಡೀಷನ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ, ಬಿಟ್ಬಿಡೋಣಪ್ಪ ಅನ್ನೋ ಒಂದು ಲೆವೆಲ್ ಬರುತ್ತೆ. ಸೊ ರಾಹು ಮುಗಿತಕ್ಕಂಥದ್ದು 2028 ಮಾರ್ಚ್ಗೆ. ಸೊ 2 ವರ್ಷಗಳ ಕಾಲ ಇದು ಸ್ವಲ್ಪ ಸಮಸ್ಯೆ ಕೊಡ್ತಾನೆ ಇರುತ್ತೆ. ಬಿಟ್ಟು ಏನಾದ್ರು ನೆಮ್ಮದಿಯಾಗಿ ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಬಂದರೆ ಖಂಡಿತ ಮಾಡ್ಬೋದು. ಬಟ್ ಆದರೂ ಬಿಡೋಕ್ಕೆ ಸ್ವಲ್ಪ ಅಷ್ಟು ಈಸಿಯಾಗಿ ಆಗಲ್ಲ. ಯಾಕಂದರೆ ಆ ಕಂಡೀಷನ್ಸು ಚೆನ್ನಾಗಿರುತ್ತೆ. ಮುಂದೆ ನಾವು ನೆಕ್ಸ್ಟ್ ಕಂಡೀಷನ್ಸ್ ಚೆನ್ನಾಗಿ ಇದಕ್ಕಿಂತ ವರ್ಸ್ಟ್ ಆಗುತ್ತೆ ಅನ್ನೋವಂಥ ಒಂದು ಭಯ ವಾತಾವರಣ ಇರುತ್ತೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 8-4-12 ಇರ್ತಕ್ಕಂಥ ಬುಧ ಹೆಸರು ಕಾಳನ್ನು ದಾನ ಮಾಡ್ತಾ ಬನ್ನಿ. ಪಾಸಿಟಿವ್ ಆಗಿರ್ತಕ್ಕಂಥ 9-11 ಆಗಿರ್ತಕ್ಕಂಥ ಶುಕ್ರಗೆ ಮಂತ್ರ ಪಠನೆ ಮಾಡ್ಕೊಳ್ಳಿ. 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. 9-11 ಈಸ್ ಬೆಟರ್, ಸ್ವಲ್ಪ ನಮಗೆ ನೆಮ್ಮದಿ ಕೊಡುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮನೋಜ್ ಕುಮಾರ್ ಅಂತ, ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು. 25 ಓಕೆ 25/10/1989 ಓಕೆ. ಹುಟ್ಟಿ ಸಮಯ? ಮಾರ್ನಿಂಗ್ 7:10. ಹುಟ್ಟಿದೂರು? ಬೆಂಗಳೂರು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್. ನಾನು ಗುರುಜಿ ಸ್ಟೂಡೆಂಟ್. ಗುರುಜಿ ನಮಸ್ತೆ. ನಿಮ್ ಪ್ರೋಗ್ರಾಮ್ ನ ಬಹಳ ದಿವಸದಿಂದ ವಾಚ್ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಮಾತಾಡೋ ಭಾಗ್ಯ ಸಿಕ್ಕಿದ್ ನಂಗೆ ಬಹಳ ಖುಷಿ ಆಯ್ತು. ಹಾಗೆ ನಾನು ಬಿಸ್ನೆಸ್ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಬಹಳ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದೀನಿ. ಯಾವ ತರ ಬಿಸ್ನೆಸ್ ಚೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ಲಸ್ ಇವಾಗ ಪ್ರೆಸೆಂಟ್ ಸೆಲ್ಫ್ ಎಂಪ್ಲಾಯ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ. ಬಟ್ ಯಾವ ಫೀಲ್ಡ್ ಚೂಸ್ ಆಗೋದಿಲ್ಲ ಅಂತ ನಿಮಗೆ ಬಹಳ ಕನ್ಫ್ಯೂಷನ್ ಅಲ್ಲಿ ಇದೆ. ರಾಹು ದೇಶ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. 12ನೇ ಮನೆ ತೋರಿಸ್ತಾ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಂಗೇ ಇಲ್ಲ ಅಲ್ವಾ? ಹೇಳ್ಕೊಟ್ಟಿದ್ದೀನಲ್ವಾ? 12 ಬಂದಾಗ ಇನ್ವೆಸ್ಟ್ ಮಾಡಂಗಿಲ್ಲ ತಾನೇ? ಸೊ 12 ಬಂದಾಗ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದೇ ಮಾಡಬೇಕು. ಓಕೆ, ಅದರಲ್ಲಿ ರಾಹು ಮಂಗಳನ ನಕ್ಷತ್ರದಲ್ಲಿದ್ದಾಗ ರಿಯಲ್ ಎಸ್ಟೇಟ್ ಮಾಡೋ ಸಾಧ್ಯತೆ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಅಗ್ರಿಕಲ್ಚರು ಅಥವಾ ಕೃಷಿ ನಿಮಗೇನಾದರೂ ಅನುಕೂಲ ಇದ್ದು, ತಂದೆ ತಾಯಿಗಳು ಅಥವಾ ನಿಮ್ಮಲ್ಲಿ ಕೃಷಿ ಇತ್ತು ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದ್ದರೆ ಇಲ್ಲ ಕನ್ಸಲ್ಟೆಂಟ್ ಬಿಸ್ನೆಸ್ ಆಗಿ ಮಾಡ್ಬೋದು. ಕನ್ಸಲ್ಟೇಷನ್ ಅಂತ ನಾವು ಕರಿತೀವಿ, ಕನ್ಸಲ್ಟೆಂಟಾಗಿ ಮಾಡ್ಬೋದು. ಆರ್ಟಿಸ್ಟ್ ಆಗಿರ್ತಕ್ಕಂಥದ್ದನ್ನು ಡೆವಲಪ್ ಮಾಡ್ಕೊಳ್ಳಿ. ಯಾಕಂದರೆ 12ನೇ ಮನೆ ಒಂದು ಮನುಷ್ಯನಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿನ ಆಚೆ ತೆಗೆಯುತ್ತೆ. 12ನೇ ಮನೆ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಸೊ ಫೇಮಸ್ ಆಗೋಕ್ಕೆ 12ನೇ ಮನೆ ಭಾಳ ಒಳ್ಳೆಯದಾಗುತ್ತೆ. 12ನೇ ಮನೆ ನೀವು ಆರ್ಟಿಸ್ಟ್ ಅಂತ ಹೇಳಿದರೆ ನಿಮ್ಮ ಮುಖಾಂತರ ನನಗೆ ಆ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ವಿಚಾರದಿರುತ್ತೆ. ಕಷ್ಟ ಇರುತ್ತೆ, ಬಟ್ ಅದ್ರ ಹಿಂದೆ ಹೋದರೆ ಸಕ್ಸಸ್ಸು ಮತ್ತು ನೇಮ್ ಫೇಮ್ ಹೆಚ್ಚಾಗಿ ಬರುತ್ತೆ, ನೆಮ್ಮದಿನೂ ಬರುತ್ತೆ. ಬಿಸ್ನೆಸ್ ವಿಚಾರದಲ್ಲಿ ಹೋಗಬೇಡಿ ಫ್ರಸ್ಟ್ರೇಷನ್ ಆಗಿಬಿಟ್ಟು. ನಿಮಗೆ ಲಾಭ ಸ್ವಲ್ಪ ಭಾಳ ಕಮ್ಮಿ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಶೈಲಜಾ ಅಂತ ನಾನು ಮಾತಾಡ್ತಾ ಇರೋದು, ಇಲ್ಲೇ ದಾವಣಗೆರೆಯಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹಾಂ, ಡೇಟ್ ಆಫ್ ಬರ್ತ್ ಹೇಳಿ. 9/3/77 ಬೆಳಗ್ಗೆ 9:30. ಓಕೆ, ಒಂದು ನಿಮಿಷ. 9/3/77 ಬೆಳಗ್ಗೆ 9:30. 9:30. ಓಕೆ, ಹುಟ್ಟಿದೂರು? ಹುಟ್ಟಿದ್ರು ದಾವಣಗೆರೆ ಹತ್ರ ಹಳ್ಳಿ. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ನಾವ್ದು ಸೈಟ್ ನನ್ನ ಹೆಸರಲ್ಲಿದೆ, ಮನೆ ಕಟ್ಟಕ್ಕಾಗುತ್ತಾ ಅಂತ ಕೇಳಬೇಕಿತ್ತು. ಓಕೆ, ಮಾತಾಡಿ ಗುರುಜಿ. ಈಗ ನಿಮ್ಮ ಹತ್ರ 1 ಕೋಟಿ ಇದ್ದಿದ್ರೆ ಇವಾಗ ಕಾಲ್ ಮಾಡ್ತಾ ಇದ್ರಾ? ಯಾಕೆ ಗುರುಜಿ? ಅಷ್ಟೇ, ಆನ್ಸರ್ ನಿಮ್ಮ ಹತ್ರನೇ ಇದೆ. ಮನೆ ಇದೆ, ಸೈಟ್ ಇದೆ ಅಂದರೆ ಕಟ್ಟಬೇಕು ಅಂದರೆ ಏನು ಬೇಕು ನಮಗೆ? ಅಲ್ಲ, ಅದು ಎಲ್ಲ ರೆಡಿ ಇದೆ, ಯಾಕೋ ಕಟ್ಟಕ್ ಆಗ್ತಾ ಇಲ್ಲ ಗುರುಜಿ. ಅದಕ್ಕೆ ದುಡ್ಡು ರೆಡಿ ಇದೆ? ರೆಡಿ ಇದೆ, ಎಲ್ಲ ಇಟ್ಕೊಂಡಿದ್ದೀವಿ. ದುಡ್ಡು ಇದೆ, ಎಲ್ಲ ರೆಡಿ ಇದೆ. ಮತ್ತೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಎಲ್ಲ ದೂರ ಇರ್ಬೋದು, ಅಥವಾ ಇಲ್ಲಿರೋ ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರ್ಬೋದು ಅಲ್ವಾ? ಈಗ 2 ಸರಿ ಟ್ರೈ ಮಾಡಿದ್ರೆ ಯಾಕೆ ಆಗ್ತಾ ಇಲ್ಲ, ಏನೇನಾದ್ರೂ ಅಡಚಣೆ ಆಗ್ತಾ ಇದೆ. ಅದನ್ನೇ ಬಾಯಿ ಬಿಟ್ಟು ಹೇಳ್ಬೇಕು ನೀವು. ಏನು ಅಡಚಣೆ ಆಗ್ತಾ ಇದೆ, ಏನು ಅಲ್ಲಿಗೆ ಇವರು ಸಿಗ್ತಾ ಇಲ್ವಾ, ಕಾಂಟ್ರಾಕ್ಟರ್ ಸಿಗ್ತಾ ಇಲ್ವಾ,
ಅದು ಇದು ರೆವಿನ್ಯೂ ಸೈಟ್ ಗುರುಜಿ. ಹಾಂ, ಈಗ 2 ವರ್ಷದ ಕೆಳಗೆ ಕಟ್ಬೇಕು ಅಂತ ಇದ್ವಿ, ಅವಾಗ ಸರ್ವೆ ನಂಬರ್ ಕೊಡ್ಲಾ ಅಂತ ಅಂದ್ರು. ಈಗ ಕರೆಂಟಿನ ಸಮಸ್ಯೆ ಇದೆ ಗುರುಜಿ. ಮತ್ತೆ ಯಾಕೆ ಕಟ್ಟಿ ಸಿಗಾಕೋಬೇಕು? ಅದಕ್ಕೆ ದುಡ್ಡು ಹಾಕಿ ಯಾಕೆ ಹಾಳು ಮಾಡ್ಕೋಬೇಕು ಅದಕ್ಕೆ ಅಲ್ವಾ? ಸೈಟ್ ಇದೆ ಅಂತಂದರೆ ಅಲ್ಲಿ ಸಮಸ್ಯೆ ಇರುತ್ತೆ ಅಂತ ಅಲ್ವಾ ರೆವಿನ್ಯೂ ಸೈಟ್ ಅಂತ ಹೇಳ್ತೀರಾ. ಅಲ್ಲಿ ನಾಳೆ ಎತ್ತಾಕೊಂಡು ಹೋಗಿ ಬೇರೆ ಕಡೆ ಹೋಗಿ ಅಂತಾರೆ. ಯಾಕೆ ಬೇಕದು? ಒಳ್ಳೆ ಕಡೆ ಹೋಗ್ಬಿಟ್ಟು ಒಳ್ಳೆ ಜಾಗದಲ್ಲಿ ತೊಗೊಂಡು ಮಾಡೋದು ಒಳ್ಳೇದಲ್ವಾ? ಈಗ ಏನಾದ್ರು ರೂಲ್ಸ್ ಎಲ್ಲ ಬರ್ತವೆ. 12ನೇ ಮನೆ ತೋರಿಸ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೆ 12 ಇದೆ ಅಂತ. ಲಾಸ್ ಆಗುವಂಥ ಕಾಂಬಿನೇಷನ್ನು ಶನಿಯ ಒಂದು ಸಬ್ಲಾಡಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕು. ಈ ದಶದಲ್ಲಿ ಬುಧ ದಶ ನಿಮಗೆ ಲಾಸ್ ಮಾಡಿಬಿಡುತ್ತೆ. ಹಾಗೆ ಮನೆಗೆ 4ನೇ ಮನೆ ಅನ್ನೋ ಒಂದು ವಿಚಾರ ಬಂದಿಲ್ಲ. ಸ್ವಲ್ಪ ನಾನು ಸಜೆಸ್ಟ್ ಮಾಡಲ್ಲ ಸದ್ಯಕ್ಕೆ. 1-2 ವರ್ಷ ಏನೂ ಮಾಡಬೇಡಿ. ಸ್ವಲ್ಪ ಸಮಸ್ಯೆಯಲ್ಲಿ ಬಗೆಹರಿಯೋಕ್ಕೆ ಸ್ವಲ್ಪ ಕಷ್ಟ ಇದೆ. 12ನೇ ಮನೆ ಸ್ವಲ್ಪ 2 ಕಡೆ ಬರ್ತಾಯಿದೆ. ದಶಾದಲ್ಲಿ ನಾವು ನೋಡ್ತೀವಿ 12ನೇ ಮನೆ ಬರಬಾರ್ದು. ಏನಾರು ಅದು ಖರ್ಚು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡುತ್ತೆ ಮತ್ತು ನಿಮ್ಮದಾಗಕ್ಕೆ ಬಿಡಲ್ಲ. 4 ಅಂತ ಬರಬೇಕು ಫಸ್ಟು. 4 ಇಲ್ಲ, ಬಟ್ ಇರ್ಬೋದು, ದುಡ್ಡು ಇರ್ಬೋದು. ಆದರೆ ಸಮಸ್ಯೆ ಕರೆಕ್ಟಾಗಿ ಹೇಳಿದ್ರೆ ನಾವು ಅದನ್ನು ನೋಡ್ಬೋದು. ಮನೆ ಇದೆ ಕಟಕಾಗ್ತಾ ಇಲ್ಲ ಅಂತಂದರೆ ಅದು ಹೇಳಬೇಕಲ್ಲ ಏನೇನಿದೆ ಅಂತ. ಒಳ್ಳೆದಾಗಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿ ಜೊತೆಗೆ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.